ವಿಜೇತ ಸಾರಿಕ ಭಾಗವನ್ನು ಕಂಡುಕೊಂಡ್ರು. ಕರಾವಳಿ ಆರಂಭಕಾರರು ಅಂಗಳವನ್ನು ಕಂಡಿದ್ದಾರೆ. ಈ ತನ್ಮದ ಅಂಗಳದ ಭಾಗದಲ್ಲಿ ನೆಕ್ಸ್ಟ್ನ ಮೊದಲ ಚೆಂಡು ಯಾವುದರ ತೋಟಿನ ಅವಕಾಶವನ್ನು ವಿಜೇತ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಬೆಳಗಿನ ಮೊದಲ ಪಂದ್ಯದಲ್ಲಿ ಶೆಟ್ಟಿ ಅಂಪೈರ್ನ ವಿರುದ್ಧವಾಗಿ ಒಂದು ವೀರೋಚಿತ ಆಟವನ್ನು ಆಡಿತು. ಎಸ್ಆರ್ ಟೆಂಕಬೆಟ್ಟು ಬ್ರಹ್ಮಲಿಂಗೇಶ್ವರ ತಂಡ ಮತ್ತೆ ಪೂನಾಗೆ ತಂಡನ ಬಳಸ್ತಾ ಇರುವಂತ ವಿಜೇತ ಎರಡನೇ ಬಾರಿ ಮಹೋತ್ಸವದ ಹೊಡೆತ ಕವರ್ಸ್ ಭಾಗದಲ್ಲಿ ತಂಡದ ಅವಕಾಶ ಇತ್ತು. ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ನಡೀತಾ ಇದೆ ಬಾರಿ ಎಸ್ಆರ್ನ ಪರವಾಗಿ. ಬ್ರಹ್ಮಲಿಂಗೇಶ್ವರ ವಕ್ವಾಡಿ 2 ಲಕ್ಷ ರೂಪಾಯಿಗಳ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ತನ್ಮದ ಲಾಕ್ಷಿಕ ಭಾಗದಲ್ಲಿ ಫ್ಲಿಕ್ ಮಾಡಿದಂತಹ ಹೊಡೆತ ಮತ್ತೆ ಒಂದು ಓಟ ಸೇರ್ಪಡೆ ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಂಡ್ರು. ಮೊದಲ 3 ಚೆಂಡುಗಳ ಮುಕ್ತಾಯವೂ ಕೂಡ ಅವಿಘ್ನ ಸೃಷ್ಟಿ ಟ್ರೋಫಿ ಅಸಂಗತ ಸೇನಾನಿ ಸವಿನೆನಪಿನಲ್ಲಿ ಅನೂಪ್ ಪೂಜಾರಿ ಅವರ ಸವಿನೆನಪಿನಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಈ ತನ್ಮದ ಒಳ ತಿರುವನ್ನ ಪಡ್ಕೊಂಡ ಚೆಂಡು ಕಾರ್ತಿಕ್ ವಿಜೇತ. ಈ ರೀತಿ ಬಹಳಷ್ಟು ಉತ್ತಮರಿತ ಯುವ ಆಟಗಾರರು ಆಡ್ತಾ ಇರುವಂತಹ ಈ ಒಂದು ತಂಡ ಎಸ್ಆರ್ ವಕ್ವಾಡಿ ಇತ್ತೀಚೆಗಷ್ಟೇ ಟೂರ್ನಮೆಂಟ್ ಸಂಯೋಜನೆ ಕೂಡ ಮಾಡಿದಂತ ತಂಡ. ಅಂತಿಮ ಹಂತದಲ್ಲಿ ಒಂದು ಅವಕಾಶ ಇತ್ತು. ಈವಾಗಲೇ ಮುಕ್ತಾಯವನ್ನ ಕಂಡ ಪಂದ್ಯಾಟದ ರಾತ್ಯ ಜಾನ್ಸನ್ ರಿಫಾಕ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ಗೆ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ರಾತ್ಯ ಜಾನ್ಸನ್ ರಿಫಾಕ್ ಬರಬೇಕು. ಈ ತಂಡದ ಅಂಗನವಾಡಿ ಭಾಗದಲ್ಲಿ ಮತ್ತೊಂದು ವೈಟ್ ಬಾಲ್ ಔಟ್ ಸೈಡ್ ದ ಲಕ್ಷ್ಯಂ ನಮಗೇನವೇ ತನ್ನ ಮೊತ್ತ 4 ಓಟಗಳು. ಈ ಓವರ್ನ ಕೊನೆ ಒಂದೇ ಬಾಕಿ ಇದೆ. ಕರ್ನಾಟಕದ 16 ಬಲಿಷ್ಠ ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ತನ್ಮದ ಡೆಲಿವರಿ ವಿಜೇತ ಈ ಒಂದು ಚೆಂಡು ತನ್ಮೂಲಕವಾಗಿ ಕ್ಲೀನ್ ಬೌಲ್. ಮೊದಲ ಹೋದರಿ ಆಗತ್ತಲ್ಲಿ ಕರಾವಳಿ ಹಳುವಳ್ಳಿ ಫ್ರೆಂಚಿನ ಒಂದು ತಂಡ 4-1 ಮೊದಲ ಹೋದರಿ ಆಘಾತವನ್ನ ಕಂಡುಕೊಂಡ್ರು. ಮೊದಲ ಹೋದರಿ ಅಸಸ್ಸನ್ನು ಕಂಡುಕೊಂಡಂತ ಬ್ರಹ್ಮಲಿಂಗೇಶ್ವರ ಎಸ್ಆರ್ ಟೆಂಕಬೆಟ್ಟು ವಕ್ವಾಡಿಗೆ ವಿಜೇತ ಮೊದಲ ಅಸಸ್ಸನ್ನು ಕೂಡ ತಂದುಕೊಂಡ್ರು. ಪಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದ್ದಾರೆ. 35 ನಿಮಿಷಗಳು ಎಲ್ಲಾ ತಂಡಗಳಿಗೆ ಇರುತ್ತೆ. 8 ಓವರ್ಗಳ ಪಂದ್ಯ. ಇವಾಗ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅಂಗನವಾಡಿ ಭಾಗದಲ್ಲಿ ವಿನಯ್ ಶರೀಫ್ ಮತ್ತು ಇಸ್ಮಾಯಿಲ್ ಆಟವನ್ನು ಆಡ್ತಾ ಇದ್ದಾರೆ. 2ನೇ ಓವರ್ ಇವಾಗ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಶರೀಫ್ ಫುಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು, ಆದ್ರೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 5-1 ಫ್ರೆಂಚ್ ಕರಾವಳಿ ಹಳುವಳ್ಳಿಯ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಅವಿಘ್ನ ಸಲಸ್ಸಿ ಟ್ರೋಫಿಗಾಗಿ ಈ ತಂಡದ ಬಹಳಷ್ಟು ಉತ್ತಮರಿತ ಹೊಡೆತ. 1 ಚೋರೆ ಸೇರ್ಪಡೆ ಶರೀಫ್ ಮುಖೇನವಾಗಿ ಇವಾಗ ಕವರ್ಸ್ ಭಾಗದಲ್ಲಿ ಓಟ ದಾಖಲಾಗ್ತಾ ಇದೆ. ಸಾರಿ, ಇಸ್ಮಾಯಿಲ್ ಒಂದು ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ಈ ಬಾರಿ ಶರೀಫ್ ಒಂದು ಅಡ್ಡ ಹೊಡೆತ ಮತ್ತೆ ಉತ್ತಮರಿತ ಕ್ಷೇತ್ರ ರಕ್ಷಣೆಯ ವಿಜೇತ ಈ ಬಾರಿ ಸ್ಕಾರ್ಲೆಗ್ ಭಾಗದಲ್ಲಿ ಮಾಡಿದ್ರು. ಸಂಭಾವ್ಯ ಒಂದು ಬೌಂಡ್ರಿ ಆಗುವ ಸಾಧ್ಯತೆ ಇದ್ರು ಕೂಡ ಅಂತಿಮ ಹಂತದಲ್ಲಿ ಒಂದು ಓಟ ಮಾತ್ರ ಸೇರ್ಪಡೆ. ತಳ ಮೊತ್ತ 7 ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತಟ್ಟುಮುಟ್ಟು ಓಟುಗಳ ಸೇರ್ಪಡೆ. ತಳ ಮೊತ್ತ 8. ಒಂದು ಅತ್ಯುತ್ತಮ ಟೂರ್ನಮೆಂಟ್ ಅನ್ನು ಕೇವಲ 10 ದಿನಗಳ ಒಂದು ಅಂತರದಲ್ಲಿ ಬಹಳಷ್ಟು ಅಭೂತಪೂರ್ವವಾಗಿ ಸಂಯೋಜನೆ ಮಾಡುವುದರ ಮುಖೇನ ಮತ್ತೊಂದು ಇತಿಹಾಸವನ್ನು ಬರೀತಾ ಇದೆ.
ಬೀಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವಾನ್ಸ್ ಈ ತರವಾದ ಕೊನೆ ಹಂತದಲ್ಲಿ ಸ್ಕ್ವೇರ್ ಕ್ಯಾಟ್ ಗಲಿ ಭಾಗದಲ್ಲಿ ಅಂತಿಮ ಹಂತದಲ್ಲಿ ಚೆಂಡು ಶಿವರಿಕರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಶರೀಫ್ ಮುಖ್ಯವಾಗಿ ಒಂದು ಹೊಡೆತ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆಯೂ ಕೂಡ ಸ್ಕೋರ್ 11 ಫಾರ್ ಲಾಸ್ ಆಫ್ 1. ಆವಿಗಿನ ಸೃಷ್ಟಿ ಟ್ರೋಫಿ ಆಗಲು ರಾತ್ರಿ ಕರ್ನಾಟಕ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಅದ್ದೂರಿ ಪಂದ್ಯಕೂಟ ಮುಂದರಿಕೆ ಆಗ್ತಾ ಇದೆ. ವಿನಯ್ ಈ ಬಾರಿ ಒಂದು ಫಾಸ್ಟ್ ಡೆಲಿವರಿಯನ್ನು ಕಂಡ್ರು. ಇದೇ ಹಂತದಲ್ಲಿ 2ನೇ ಓವರ್ ಮುಕ್ತಾಯವೂ ಕೂಡ. ಇವಾಗ ಪವರ್ ಸರ್ಜ್ ಒಬ್ಬ ಹೆಚ್ಚುವರಿ ಆಟಗಾರರ ಸೇರ್ಪಡಾಂಗಣ ಒಳಭಾಗವನ್ನು ಕಂಡುಕೊಳ್ತಾರೆ. ಇಲ್ಲಿಗ ಒಂದು ಬೌಂಡ್ರಿ 6 ಓಟಗಳಿಗೆ ಸರಿ ಸಮವಾಗುತ್ತೆ. ನೋಡಿ, ಯಾವುದೇ ಫೀಲ್ಡರ್ಗಳು ಮೈದಾನದಲ್ಲಿರೋರು ಗಮನಿಸಿ. ಚೆಂಡು ಬೌಂಡ್ರಿ ರೋಪ್ನಿಂದ ಬ್ಯಾರಿಕೇಡಿಂದ ಹೊರಕ್ಕೆ ಹೋದಾಗ ನೀವೆಲ್ಲ ಹಾರ್ಕೊಂಡು ಹೋಗೋದು ಬೇಡ. ನಮ್ಮ ವಾಲಂಟಿಯರ್ಸ್ ಗಳಿರ್ತಾರೆ, ಅವರೇ ಚೆಂಡನ್ನು ಕಲಿಸ್ಕೊಡ್ತಾರೆ. ದಯವಿಟ್ಟು ಒಂದು ದೊಡ್ಡ ಮಟ್ಟದ ಪಂದ್ಯಕೂಟ ಇಲ್ಲಿ ನಡೀತಾ ಇರೋದ್ರಿಂದ ಲೈವ್ ಟೆಲಿಕಾಸ್ಟ್ ಇದೆ. ಆ ನಿಟ್ಟಲ್ಲಿ ಅದ್ದೂರಿ ಪಂದ್ಯಕೂಟ ಇವತ್ತು. ಒಟ್ಟಾರೆ ಇವತ್ತಿನ 7ನೇ ಪಂದ್ಯಾಟ ಇದಾಗ್ತಾ ಇದೆ. ಬದಲಿ ಆಟಗಾರರ ಸೇರ್ಪಡೆ 10ನೇ ಆಟಗಾರ ಈ ಬಾರಿ ಬಂದ್ರು. ಅದೆಷ್ಟು ಓಟ್ಗಳನ್ನ ಈ ಹಂತದಲ್ಲಿ ದಾಖಲಿಸ್ತವೆ ಈ ಓವರ್ನಲ್ಲಿ ನೋಡಬೇಕಾಗಿದೆ. ಸೂಪರ್ ಸರ್ಜ್ ಓವರ್. ಅಂಗಣ ಒಳಭಾಗದಲ್ಲಿ ಸೂಪರ್ ಸರ್ಜ್ ಓವರ್ಗಾಗಿ ಇವಾಗ ಮತ್ತೆ ಹೊಸ ಹೊಸಗಾರರ ಪರಿಚಯವನ್ನು ಮಾಡ್ತಾ ಇದ್ದಾರೆ ಯುವ ಆಟಗಾರರು. ಇತ್ತೀಚೆಗಷ್ಟೇ ಜನವರಿಯಲ್ಲಿ ಆದರ್ಶ್ ಶೆಟ್ಟಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ವಾಕ್ವಾಡಿಯಲ್ಲಿ ಒಂದು ಅದ್ದೂರಿ ಪಂದ್ಯಾಟವನ್ನು ನಡೆಸಿತ್ತು. ಎಸ್ಆರ್ ತಂಡ 46 ತಂಡಗಳಿಗೂ ಕೂಡ ಮುಕ್ತ ಪ್ರವೇಶಾವಕಾಶ ನೀಡುವುದರ ಮುಖೇನ ದಶಮಾನೋತ್ಸವ ವೈಭವವನ್ನು ಬಹಳಷ್ಟು ಅವಿಸ್ಮರಣೀಯವಾಗಿ ನಡೆಸಿದಂತ ಈ ಒಂದು ತಂಡ ಬ್ರಹ್ಮಲಿಂಗೇಶ್ವರ ಜೊತೆಗೆ ಇವಾಗ ಒಂದಾಗಿ ಆಟವನ್ನು ಆಡ್ತಾ ಇದ್ದಾರೆ. 3ನೇ ಓವರ್ ಆರಂಭವನ್ನು ಕಾಡ್ತಾ ಇದೆ. ಹೊಸ ಬೌಲರ್ ಶ್ರೀನಿಧಿ ಬಂದರು. ಇಸ್ಮಾಯಿಲ್ ಶೈಖ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ಸೂಪರ್ ಸರ್ಜ್ ಓವರ್ ಆರಂಭ. ಶ್ರೀನಿಧಿಯ ಸದ ಚೆಂಡು ಕವರ್ಸ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ ಈ ಒಂದು ಓಟದ ಹೆಚ್ಚುವರಿ ಮುಖೇನವಾಗಿ ಸ್ಕೋರ್ 12ಕ್ಕೆ 1. ಫ್ರೆಂಡ್ಸ್ ಕರಾವಳಿ ಹಳುವಳ್ಳಿ ಯುವ ಆಟಗಾರರ ತಂಡ ಮತ್ತೆ ಸ್ಲೋವರ್ ಡೆಲಿವರಿ ಕ್ಯಾಚ್ ಆಗ ಅವಕಾಶ ತೆಲಂಗಾಣ ಭಾಗದಲ್ಲಿ ಟಾಪ್ ಆದಂತ ಈ ಒಂದು ಹೊಡೆತ. ಆ ನಿಟ್ಟಿನಲ್ಲಿ ಶರೀಫ್ ವಿಕೆಟ್ ಪತನ. 12ಕ್ಕೆ 2 ಪರಿಸ್ಥಿತಿಯಲ್ಲಿ ಫ್ರೆಂಡ್ಸ್ ಕರಾವಳಿ ಹಳುವಳ್ಳಿಯ ತಂಡ ಮತ್ತೊಂದು ವಿಕೆಟ್ ಅನ್ನು ಈ ಬಾರಿ ಎ ಸ್ಟಾರ್ ಬ್ರಹ್ಮಲಿಂಗೇಶ್ವರಕ್ಕೆ ಒಪ್ಪಿಸ್ತಾ ಇದ್ದಾರೆ. 12ಕ್ಕೆ 2. ಸಂಶೇಲ್
ಮತ್ತೋರ್ವ ಆಟಗಾರನ ಸೇರ್ಪಡೆ ಲೇಟ್ ಕಾರ್ಡ್ ಗಲ್ಲಿ ಭಾಗದಲ್ಲಿ ಸಂಶೀಲ್ ಮುಖೇನ 1ನೇ ಹೆಚ್ಚುವರಿ ಸೇರ್ಪಡೆ 13ಕ್ಕೆ 2. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ಅನ್ನು ಅರ್ಥಪೂರ್ಣವಾಗಿ ನಡೆಸ್ತಾ ಇರುವಂತಹ ತಂಡ ಕೂಡ ಬಿಜಾಡಿ ಗೆಳೆಯರ ಬಳಗ. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿ ವರ್ಸಸ್ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ ಮುಂದಿನ ಪಂದ್ಯಾಟ ರೆಡಿ ಇರಬೇಕು. 8 ಓವರ್ಗಳ ಮುಗಿದ ಬಳಿಕ ಟಾಸಿ ಬರಬೇಕನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದಾವೆ. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿ ವಿರುದ್ಧವಾಗಿ ಲೆಗ್ ಬೈ ಇವಾಗ ಒಂದೋಟ ಅವರನ್ನು ಎದುರಿಸಿದೆ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ. ಸೂಚನೆಯನ್ನು ಇವಾಗಲೇ ಕೊಡ್ತಾ ಇದ್ದೇವೆ. 8ನೇ ಪಂದ್ಯವೂ ಕೂಡ ಮತ್ತೆ ಶ್ರೀನಿಧಿ ಈ ಬಾರಿಸಿದ ಚೆಂಡು ಬಹಳ ಸಮರ್ಥ ಹೊಡೆತ. ಡೈರೆಕ್ಟ್ ಹಿಟ್ ಆದ್ರೂ ಕೂಡ ಅನಾವಶ್ಯಕ ಒಂದಷ್ಟು ಹೊಂದಾಣಿಕೆ ಕೊರತೆ. ರನ್ಔಟಿಗೊಂದು ಥರ್ಡ್ ಅಂಪೈರ್ ಮನವಿ ಬರ್ತಾ ಇದೆ. ನಾಟ್ ಔಟ್. ಥರ್ಡ್ ಅಂಪೈರ್ ಡಿಸಿಷನ್ ಇಮಿಡಿಯೇಟ್ ಆಗಿ ಬರ್ತಾ ಇದೆ. ನಾಟ್ ಔಟ್ ನ ಸೂಚನೆ ಮುಖೇನ ಅಂಕಿಅಂಶಗಳ ಪಟ್ಟಿಯಲ್ಲಿ ಇವಾಗ 2 ಓವರ್ದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಂಡ್ರು. ಒಟ್ಟಾರೆ ಆಗ್ತಾನೆ ಮೊತ್ತ ಸೂಪರ್ ಸರ್ಜ್ ಓವರ್ ಮುಕ್ತಾಯ 17-2. ನಾಲ್ಕನೇ ಓವರ್ ಆಡುವ ಪ್ರತಿ ತಂಡಗಳ ಗಮನಕ್ಕೆ ನಾವು ಪದೇ ಪದೇ ಹೇಳೋದಿಲ್ಲ. 35 ನಿಮಿಷಗಳು. 4ನೇ ಓವರ್ ಅಲ್ಲಿ ಮತ್ತೊಂದು ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಒಂದು ತಂಡ ಎಸ್ಟಾರ್ ಬ್ರಹ್ಮಲಿಂಗೇಶ್ವರ ಪರವಾಗಿ ಆಶಿಕೆ ಸ್ಯಾರಿಕ ಭಾಗವನ್ನು ಕಂಡುಕೊಂಡ್ರು. ಇದುವರೆ 6ನೇ ಬಾರಿಗೆ ಒಂದು ಅವಿಘ್ನ ಸೃಷ್ಟಿ ಟೂರ್ನಮೆಂಟ್ ನಡೆಸ್ತಾ ಇರುವಂತಹ ಗೆಳೆಯರ ಬಳಗ ಮೊದಲ ಬಾರಿಗೆ ಅಲೋಕ್ಯುಮೆಂಟ್ಸ್ ನ ಒಂದು ಸಂಯೋಜನೆ ಜೊತೆಗಾಗಿ ಅವಿಘ್ನ ಸೃಷ್ಟಿ ಟೂರ್ನಮೆಂಟ್ ನಡೆಸ್ತಾ ಇದೆ. ಅನೂಪ್ ಪೂಜಾರಿ ಅವರ ಸಂವಿಧಾನದಲ್ಲಿ ಈ ತಂಡದ ಆಶೆ ಕೇಸದ ಈ ಒಂದು ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ನಿಯಮ ಉಲ್ಲಂಘನೆ ಹೊಳೆತಾ ಇದ್ದ ಸಂಶೀಲ್ ಔಟ್. ಬೌಂಡರಿಯ ಬದಲಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. ಆ ನಿಟ್ಟಲ್ಲಿ ವಿಕೆಟ್ ನಂಬರ್ 3 ಫ್ರೆಂಡ್ಸ್ ಕರಾವಳಿ ಹಳುವಳ್ಳಿಯ ಮತ್ತೊಂದು ವಿಕೆಟ್ ಪತನ. $17-3. ಹೊಸ ತಂಡವಾದರೂ ಕೂಡ ಎಸ್ಟಾರ್ ಬ್ರಹ್ಮಲಿಂಗೇಶ್ವರ ಒಂದು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಈ ಟೂರ್ನಮೆಂಟ್ ಅಲ್ಲಿ. ಇಮ್ರಾನ್ ಅಂಗಳದ ಭಾಗವನ್ನು ಕಂಡು ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ಈ ಬಾರಿ ಮತ್ತೊಂದು ಕಾನ್ಫಿಡೆಂಟ್ ರೂಪದಲ್ಲಿ ಬಾರಿ ಇಮ್ರಾನ್ ವಾಪಸ್ ಆದ್ರು. ಆಶೇಕ್ 4ನೇ ಓವರ್ ಮೊದಲ 2 ಚೆಂಡುಗಳಲ್ಲಿ ಕೂಡ 2 ಹೋದರಿಯನ್ನ ಉರುಳಿಸಿದ್ರು. ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದ ಮುಂದಿನ ಪಂದ್ಯಾಟ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ. ಮತ್ತೊಂದೆಡೆಯಲ್ಲಿ ದುರ್ಗಾ ಶಾರ್ಕ್ ಫೈಟರ್ಸ್ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿ ನಾಯಕರು. ಟಾಸಿ ಬರಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. 8ನೇ ಪಂದ್ಯ. ಸೂರಿ ಬರ್ತಾ ಇದ್ದಾನೆ. ಮತ್ತವರು ಹಿರಿಯ ಅನುಭವಿ ಆಟಗಾರ. ಈ ತಂಡದ ಉತ್ತಮ ಹೊಡೆತ ಒಂದು ಕಾರಣ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಕೂಡ ಇವಾಗ ಸೀನಿಯರ್ ಮೋಸ್ಟ್ ಆಗಿ ಈ ಪಂದ್ಯಾಟವನ್ನು ಹಳುವಳ್ಳಿ ಕರಾವಳಿಯ ಪರವಾಗಿ ಆಡ್ತಾ ಇರುವಂತಹ ಸೂರ್ಯನ ಸುರೇಂದ್ರ ಪೈ ಅಂಗನವಾಡಿ ಭಾಗದಲ್ಲಿ
ಕವರ್ಸ್ ಭಾಗದಲ್ಲಿ ಮೊದಲ ಓಟವನ್ನು ಕಂಡುಕೊಂಡ್ರು. ಮೊತ್ತ 18-4. ಮತ್ತೆ ಆಶಿಕ್ ಈ ಬಾರಿಸದ ಚೆಂಡು ಅನಾವಶ್ಯಕ. ಮೊದಲೇ ಹೇಳಿದ ಹಾಗೆ ಈ ಒಂದು ತಂಡ ಬಹಳಷ್ಟು ಮಂದಿ ಯುವ ಆಟಗಾರರು ಆಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಕ್ರಿಕೆಟಿನ ಎಕ್ಸ್ಪೀರಿಯನ್ಸಿನ ಕೊರತೆ. ಈ ಎಕ್ಸ್ಪೀರಿಯನ್ಸ್ ಅನ್ನ ಮೈಗೂಡಿಸಿಕೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಮ್ಮ ಲೆಕ್ಕಾಚಾರ ಪ್ರಕಾರ ಇನ್ನೊಂದಷ್ಟು ಪಂದ್ಯಾಟಗಳನ್ನು ಆಡುವ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ಬೌಂಡ್ರಿಯ ಸೇರ್ಪಡೆಯೂ ಕೂಡ 22-4. ಹಳುವಳ್ಳಿಯ ಮೊತ್ತ ಈ ಬಾರಿ ಮತ್ತೆ ಕವರ್ಸ್ ಭಾಗದಲ್ಲಿ ಒಂದೊಳ್ಳೆ ಚೋರ ಸೇರ್ಪಡೆ ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಂಡ್ರು. ಮೊತ್ತ 23. ಇಸ್ಮಾಯಿಲ್ ಆಟವನ್ನು ಆಡ್ತಾ ಇದ್ದಾರೆ. ಇನ್ನೊಂದೆಡೆ ಸೂರಿ ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಒಂದು ಲೆಕ್ಕಾಚಾರದ ಹೊಡೆತ. ಸುರೇಂದ್ರ ಪೈ ಅಳೆದು ತೂಗಿ ಮಿಡ್ ವಿಕೆಟ್ ಅಲ್ಲಿ ಹೊಡೆದ್ರು. ಅಂತಿಮ ಹಂತದಲ್ಲಿ ಬೌಂಡ್ರಿಯ ಸೇರ್ಪಡೆಯೂ ಕೂಡ. 4ನೇ ಓವರ್ ಆಶಿಕ್ ಮುಕ್ತಾಯವನ್ನು ಕಂಡ್ರೆ ತಂಡದ ಮೊತ್ತ ಈ ಹಂತದಲ್ಲಿ 20. for Lasapur. ಪಂಚಜನ್ಯ ಉಚ್ಚಿಲ ಮಹಾಲಕ್ಷ್ಮಿ ತಂಡ ಹಾಗೂ ಶ್ರೀ ದುರ್ಗಾ ಶಾರ್ಕ್ ಫೈಟರ್ ಕುಂಭಾಶಯ ತಂಡಗಳ ನಾಯಕರು ಮುಂದಿನ ಪಂದ್ಯದ ಟಾಸ್ಗೆ ಈಗಿಂದೀಗಲೇ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಇತ್ತ 5ನೇ ಓವರ್ಗಾಗಿ ಶ್ರೀನಿಧಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಇದುವರೆಗಿನ ಒಂದು ಹಂತದಲ್ಲಿ ಎಸ್ಆರ್ ಬ್ರಹ್ಮಲಿಂಗೇಶ್ವರ ಒಂದು ಹಂತದ ಸ್ಪಷ್ಟ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಕರಾವಳಿ ಹಳುವಳ್ಳಿಯ ವಿರುದ್ಧ ಪೂನಾಗೇಟ್ ತುದಿಯನ್ನು ಬಳಸ್ತಾ ಇರುವಂತಹ ಶ್ರೀನಿಧಿ 5ನೇ ಓವರ್ ಕೂಡ ಇನ್ಸೈಡ್ ಆಗ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಇವಾಗಲೇ 6 ತಂಡಗಳು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ರಾಂತ್ಯ ಜಾನ್ಸನ್ ಶೆಟ್ಟಿ ಅಂಪೈರ್, ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ, ಅಪೂರ್ವ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ, ಯವೀರ್ ರಾಕರ್ಸಿನ ಒಂದು ತಂಡ, ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಈ 6 ತಂಡಗಳು ಮೊದಲಾಗಿ ಇವಾಗ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡ ಅಭಿಜ್ಞಾ ಸೃಷ್ಟಿಯ ಮೊದಲ ತಂಡಗಳು ಕೂಡ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಈ ತಂಡದ ಉತ್ತಮ ಹೊಡೆತ. ಕವರ್ಸ್ ಭಾಗದಲ್ಲಿ ಕೇವಲ ಒಂದು ಹೆಚ್ಚುವರಿಯ ಸೇರ್ಪಡೆ. ಮೊತ್ತ 20. ನಾಲ್ಕು ಓದರಿಗಳ ಆಘಾತವನ್ನು ಕಂಡುಕೊಂಡ್ರು. ಸೂರಿ ಒಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಅಂಕಿಅಂಶದ ಪಟ್ಟಿಯಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. 29ಕ್ಕೆ 4 ಓದರಿ ಆಘಾತವನ್ನು ಕಂಡುಕೊಂಡು ಬೀಜಾಡೆ ಮೈದಾನದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಅಭಿಜ್ಞಾ ಸೃಷ್ಟಿ ಟ್ರೋಫಿಗಾಗಿ ಫ್ರೆಂಡ್ಸ್ ಕರಾವಳಿ ಹಳುವಳ್ಳಿಯ ಒಂದು ತಂಡ. ಈ ತಮ್ಮದಾಂಗಲ ಭಾಗದಲ್ಲಿ ಮತ್ತೊಂದು ಹೊಡೆತ ಕೊನೆ ಹಂತದಲ್ಲಿ 5ನೇ ಓವರ್ ಕೊನೆ ಹಂತದಲ್ಲಿ 6 ಲಾಂಗ್ ಆನ್ ಮೇಲ್ಭಾಗದಲ್ಲಿ ಇಸ್ಮಾಯಿಲ್ ಆಟವು ಮುಕ್ತಾಯ. 29ರ ಮೊತ್ತದಲ್ಲಿ 5ನೇ ಹುದ್ದರಿಯ ಪತನ. ಕರಾವಳಿ ಹಳುವಳ್ಳಿ 5 ಓವರ್ಗಳ ಮುಕ್ತಾಯ. ಇನ್ನು 3 ಓವರ್ಗಳು ಬಾಕಿ ಇದೆ.
3 ಹುದ್ದರಿಯನ್ನು ಉಳಿಸಿಕೊಂಡು ಆದಷ್ಟು ಓಟವನ್ನು ಅಂಗಡ ಒಳಭಾಗದಲ್ಲಿ ಈ ಭಾಗ ದಾಖಲಿಸಾರ್ ನೋಡಬೇಕಾಗಿದೆ. ಮೊದಲ ಪಂದ್ಯಾಟ ಕೂಡ ಶೆಟ್ಟಿ ಅಂಪೈರ್ ವಿರುದ್ಧ ಏಷಾರ್ ತೆಂಕಬೆಟ್ಟು ಅಕ್ವಾಡಿ ಬ್ರಹ್ಮಲಿಂಗೇಶ್ವರ ಒಂದು ಅತ್ಯುತ್ತಮ ಫೈಟ್ ಅನ್ನು ನೀಡಿತು. ಕೊನೆ ಹಂತದಲ್ಲಿ ಶೆಟ್ಟಿ ಅಂಪೈರ್ ಜಯವನ್ನು ದಾಖಲಿಸಿದರೆ ಇವಾಗ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ವಿನಯ್ ಬಂದರು. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಅಂಗಡ ಒಳಭಾಗದತ್ತ ಕಿಟ್ಟ ಹೊಸ ದಾಂಡಿಗನ ಸೇರ್ಪಡೆ. ಅಲ್ಲಿ ಭಾಗದಲ್ಲಿ ಮತ್ತೊಂದು ರಿವರ್ಸ್ ಶಾಟ್. ಕೃಷ್ಣ ಹೊಸ ದಾಂಡಿಗನ ಸೇರ್ಪಡೆ. 30ರ ಮೊತ್ತವನ್ನು ತಲುಪ್ತಾ ಇರುವಂತಹ ಕರಾವಳಿ ಹಲವಳ್ಳಿ ಫ್ರೆಂಡ್ಸ್ 5 ಹೋದರಿಗಳ ಆಘಾತವನ್ನು ಕಂಡುಕೊಂಡಿದ್ದಾರೆ. 6ನೇ ಓವರ್ ಇದು ಸೂಪರ್ ಬ್ಲಾಸ್ಟ್ ಓವರ್. ಪವರ್ ಬ್ಲಾಸ್ಟ್ ಓವರ್ ನಡೀತಾ ಇದೆ ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ್ಯ ಕಿರಣ್ ಕುಮಾರ್ ಕೊಡ್ಗೆ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬಿಜಾಡಿ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸಿನ ಒಂದು ಆಶ್ರಯದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿಯ ದಿವಂಗತ ಅನೂಪ್ ಪೂಜಾರ್ ಮೆಮೋರಿಯಲ್ ಆಗಿ ನಡೀತಾ ಇರುವಂತಹ ಈ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಿರಣ್ ಕೊಡ್ಗೆ ಅವರು ಕ್ಷೇತ್ರದ ನೆಚ್ಚಿನ ಶಾಸಕರು, ಅವರನ್ನ ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಇವಾಗ ನಮ್ಮವರೆಲ್ಲರೂ ಮುಖ್ಯ ವೇದಿಕೆ ಬರಮಾಡಿಕೊಳ್ತಾ ಇದ್ದಾರೆ. ಕಿರಣ್ ಕೊಡ್ಗೆ ಅವರಿಗೆ ಆತ್ಮೀಯ ಸ್ವಾಗತ ಸಂಘಟಕರ ಪರವಾಗಿ ಬಯಸ್ತಾ ಇದ್ದೇವೆ. ಈ ತನ್ಮದ ಅಂಗಡ ಭಾಗದಲ್ಲಿ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ ಈ ಹಂತದಲ್ಲಿ 35ಕ್ಕೆ 5. ಮತ್ತಡ್ಡ ಹೊಡೆತವನ್ನು ಕಾಣುವ ಪ್ರಯತ್ನ. ಸೂರಿ ಪ್ಯಾಡ್ ಮೇಲೆ ಬರ್ಕೊಂಡ ಚೆಂಡು ಲೆಗ್ ಪೈ ಮುಖೇನ ಒಂದೆಡೆ ಚೋರೆ ಸೇರ್ಪಡೆ. ಪವರ್ ಬ್ಲಾಸ್ಟ್ ಓವರ್ ಮುಕ್ತಾಯ. 36ಕ್ಕೆ 5 ಹುದ್ದರಿ ಆಘಾತವನ್ನು ಕಂಡಂತ ಒಂದು ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಫ್ರೆಂಡ್ಸ್ ಕರಾವಳಿ ಹಳುವಳ್ಳಿ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನು 2 ಓವರ್ಗಳು ಬಾಕಿ ಇದೆ. ಆ ನಿಟ್ಟಲ್ಲಿ 7ನೇ ಓವರ್ಗೆ ಇವಾಗ ಮತ್ತೋರ್ವ ಹೊಸ ಬೌಲರ್ ಸೇರ್ಪಡೆ. ಆಶಿಕ್ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಓವರ್ ನಂಬರ್ 7 ಇವತ್ತಿನ ನಮ್ಮ ಉದ್ಘಾಟನಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸುವವರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ ಸನ್ಮಾನ್ಯ ಕಿರಣ್ ಕುಮಾರ್ ಕೊಡ್ಗೆ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಇವಾಗ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಸ್ತ ಬಿಜಾಡಿ ಗೆಳೆಯರ ಬಳಗದ ಪರವಾಗಿ ಹಾಗೂ ಅಲೋಕ್ ಇವೆಂಟ್ಸಿನ ಪರವಾಗಿ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಆತ್ಮೀಯ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಕಿರಣ್ ಕುಮಾರ್ ಕೊಡ್ಗೆ ಅವರು ಒಂದು ಅದ್ದೂರಿ ಪಂದ್ಯಕೂಟ ಅಸಂಗತ ಸೇನಾನಿಯಾಗಿರುವಂತಹ ಅನೂಪ್ ಪೂಜಾರಿ ಅವರ ಸಾವಿರ ನೆನಪಿನಲ್ಲಿ ಕಳೆದ ವರ್ಷ ಕೂಡ ಒಂದು ಅದ್ದೂರಿ ಪಂದ್ಯಾಟವನ್ನು ಸಂಯೋಜನೆ ಮಾಡಲಾಗಿತ್ತು. ಇದು 6ನೇ ಬಾರಿಗೆ ಟೂರ್ನಮೆಂಟ್ ನಡೀತಾ ಇರುವಂತಹದ್ದು. ಕೇವಲ ಕ್ರೀಡೆಗೆ ಸೀಮಿತವಾಗದೆ ಸಾಮಾಜಿಕವಾಗಿಯೋ ಧಾರ್ಮಿಕವಾಗಿಯೋ ಶೈಕ್ಷಣಿಕವಾಗಿಯೋ ಕ್ರೀಡಾ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೂ ಕೂಡ ಒತ್ತನ್ನು ಕೊಡುವುದರ ಮುಖೇನ ಈ 6 ವರ್ಷಗಳಲ್ಲಿ 6ನೇ ಬಾರಿಗೆ ಈ ಒಂದು ಟೂರ್ನಮೆಂಟ್ ಅನ್ನು ಈ ರೀತಿಯಾಗಿ ಸಂಯೋಜನೆ ಮಾಡ್ತಾ ಇದ್ದೇವೆ. ಗೆಳೆಯರ ಬಳಗದ ಆಶ್ರಯದಲ್ಲಿ ಈ ವರ್ಷ
ಅಲೋಕ್ ಇವೆಂಟ್ಸ್ ಒಂದು ಸಹಕಾರವನ್ನು ಪಡ್ಕೊಂಡು ಕೂಡ ಇದು ಅವಿಘ್ನಾಸ್ತ್ರ ಸಿ ಟ್ರೋಫಿ 2026 ಅನ್ನುವಂಥ ರೂಪದಲ್ಲಿ 16 ತಂಡಗಳ ನಡುವಣ ಹಣಾಹಣಿದಾಗಿರ್ತದೆ. ಕೊನೆ ಹಂತ ಲಾಂಗಣ ಭಾಗದಲ್ಲಿ ಒಂದು ನಂಬಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆ ಲಾಂಗಣ ಭಾಗದಲ್ಲಿ ಬೌಂಡರಿಯನ್ನು ಅಡ್ಡಾಯಿಸಿದ ಕ್ಷೇತ್ರ ರಕ್ಷಕ ಕೂಡ ಯಶಾರಿನ ಬ್ರಹ್ಮಲಿಂಗೇಶ್ವರದ ಯುವ ಆಟಗಾರ. ಮತ್ತೆ ಪಂದ್ಯಾಟದ ಮುಂದುವರಿಕೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸುವಂತಹ ದೃಷ್ಟಿಕೋನದಿಂದ ಅಸಂಗತ ಸೇನಾನಿಯ ಸವಿನರಪ್ಪಿನಲ್ಲಿ ಇದು 2ನೇ ವರ್ಷ. ಪ್ರಾಜ್ಞರೇ ಹೇಳಿರುವಂತಹ ಮಾತಿನ ಹಾಗೆ ದೇಶ ಕಾಯುವ ಸೈನಿಕರು, ಅನ್ನ ನೀಡುವ ರೈತ, ಇವರೇ ಈ ನಾಡಿನ ನಿಜವಾಗಿರುವಂತಹ ಹೀರೋಗಳು ಅನ್ನೋದಾಗಿ ಹೇಳ್ತಾರೆ. ಆದರೆ ಇತ್ತೀಚೆಗಿನ ಈ ಒಂದು ಕೆಲವೊಂದು ವಾತಾವರಣದಲ್ಲಿ ಯಾರ್ಯಾರೋ ಹೀರೋಗಳಾಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮದು ಮಾತ್ರ ಅಸಂಗತ ಸೇನಾನಿಗೆ ಗೌರವ ಅನ್ನುವಂಥ ರೂಪದಲ್ಲಿ ಅನೂಪ್ ಪೂಜಾರಿ ಅವರ ಸವಿನರಪ್ಪನಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದೇವೆ. ಆ ವಿಘ್ನಾಸ್ತ್ರ ಸಿ ಟ್ರೋಫಿ ತನ್ಮದ ಅಂಗಣ ಭಾಗದಲ್ಲಿ ಸುರೇಂದ್ರ ಪೈ ಸೂರ್ಯ ಮುಖೇನ ರಿವರ್ಸ್ ಶಾಟ್ ಬೌಂಡ್ರಿ ಗಲ್ಲಿ ಭಾಗದಲ್ಲಿ ಒಂದು ಬಹಳ ಸಮರ್ಥ ಹೊಡೆತವನ್ನು ದಾಖಲಿಸಿದ್ರು. 4 ಕೋಟಿಗಳ ಸೇರ್ಪಡೆ ಮುಖೇನ ತಂಡ ಮೊತ್ತ 48ಕ್ಕೆ 5 ಅಂತಿಮ ಸಮಾಖ್ಯೆ ಇದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಈ ತರಹದ ಮತ್ತೊಂದು ಹೋದರಿಯ ನಷ್ಟ. 8 ಓವರ್ಗಳ ಮೊದಲ ಇನ್ನಿಂಗ್ಸ್ ಮುಕ್ತಾಯ 48ಕ್ಕೆ 6. ಕರಾವಳಿ ಫ್ರೆಂಡ್ಸ್ ಅಳುವಲ್ಲಿ ಈ ಒಂದು ಪಂದ್ಯಾಟ ಇವಾಗ ಎದುರಾಳಿಗಳ ಜಯಕ್ಕಾಗಿ ಟಾರ್ಗೆಟ್ 49 ಓಟವನ್ನು ಬಿಟ್ಕೊಡ್ತಾ ಇದೆ. 8 ಓವರ್ಗಳ ಪಂದ್ಯಾಟದಲ್ಲಿ ಅವರನ್ನು ಎದುರಿಸಿರುವಂತಹ ತಂಡ ಯಶಾರ್ ಬ್ರಹ್ಮಲಿಂಗೇಶ್ವರ ಒಕ್ವಾಡಿಯ ತಂಡ. ಈ ಒಂದು ಬಾಲ್ ಟು ಬಾಲ್ ಮ್ಯಾಚ್ ಅಲ್ಲಿ ಅದ್ಯಾವ ರೀತಿ ಆಟವನ್ನು ಮುಂದುವರಿಸದ ಕಾದು ನೋಡಬೇಕಾಗ್ತಾ ಇದೆ. ಇದೇ ಹಂತದಲ್ಲಿ ಮತ್ತೆ ಕ್ಷಣದಲ್ಲಿ ಬದಲಾವಣೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ ಟಾಸ್ಕ್ಗಾಗಿ ಕರೀತಾ ಇದೆ, ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕ್ಯಾಪ್ಟನ್ಸ್ 2 ಬಂದ್ರ. ಈ ಒಂದು ಟಾಸ್ಕ್ ಕಾರ್ಯಕ್ರಮವನ್ನ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಕಿರಣ್ ಕುಮಾರ್ ಕೊಡ್ಗೆ ಅವರು ನಡೆಸ್ಕೊಡ್ಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯದ ನಾಯಕರು ತಕ್ಷಣವೇ ಬರಬೇಕು. ನಿಮಗಾಗಿ ಸಂಘಟಕರು ಕಾಯ್ತಾ ಇದ್ದಾರೆ, ಎದುರಾಳಿ ನಾಯಕರು ಕಾಯ್ತಾ ಇರೋದ್ರಿಂದ ತಕ್ಷಣ ಬರಬೇಕು. ಈ ಒಂದು ಟಾಸ್ಕ್ ಕಾರ್ಯಕ್ರಮವನ್ನು ಸನ್ಮಾನ್ಯ ನಮ್ಮ ಶಾಸಕರು ಆಗಿರುವಂತಹ ಕಿರಣ್ ಕುಮಾರ್ ಕೊಡ್ಗೆ ಅವರೇ ಈ ಟಾಸ್ಕ್ ಕಾರ್ಯಕ್ರಮ ನಡೆಸ್ತಾರೆ. ಆದ್ದರಿಂದ ಬೇಗ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಂಡು ರಿಜ್ವಾನ್ ಉಚ್ಚಿಲ ಮಹಾಲಕ್ಷ್ಮಿ ತಂಡದ ನಾಯಕ, ಪಂಚಜನ್ಯದ ಕ್ಯಾಪ್ಟನ್, ಮತ್ತೊಂದೆಡೆ ಮಂಜ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಟಾಸ್ ಕಾರ್ಯಕ್ರಮದ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ ಒಂದಿ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೌಲಿಂಗ್ ಫಾಸ್ಟ್. ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಮುಂದಕ್ಕೆ ಪ್ರಶಾಂತ್ ಅಂಬಲಪಾಡಿ ಅವರು. ಧನ್ಯವಾದಗಳು ಅವರ ಗೆಳೆಯರ ಬಳಗ ಬೈಚಾಡಿ ಮತ್ತು ಈಗಾಗಲೇ ನಮ್ಮ ಒಂದು ಭಕ್ತ ಕಂಡ ರಾಧ್ಯ ಜಾನ್ಸನ್ ಪರವಾಗಿ ಅತ್ಯುತ್ತಮ ಆಟವನ್ನು ದಾಖಲಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ರಿಫಾಕ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೌರವವನ್ನು ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ
ಶಾಸಕರನ್ನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ರಾಧ್ಯ ಜಾನ್ಸನ್ ಯುವ ಆಟಗಾರ ರಿಫಾಕ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೌರವವನ್ನು ಪಡ್ಕೊಳ್ತಾ ಇದ್ದಾರೆ. ತನ್ನ ಸ್ವತಃ ಭಾವಚಿತ್ರವನ್ನು ಹೊಂದಿರತಕ್ಕಂಥ ಒಂದು ಫೋಟೋ ಫ್ರೇಮ್ ನ ಜೊತೆಗೆ ಒಂದು ಆಕರ್ಷಕವಾಗಿರ್ತಕ್ಕಂಥ ಗಿಫ್ಟ್ ವೋಚರ್ ಇರುತ್ತೆ. ಅಭಿನಂದನೆಗಳು ಆಟಗಾರರಿಗೆ, ಯಶಸ್ಸು ಮತ್ತೆ ತಮ್ಮದಾಗಲಿ ಅನ್ನುವಂತ ಶುಭ ಹಾರೈಕೆ ನುಡಿಯನ್ನು ಸಮರ್ಪಿಸಿಕೊಂಡು ಮುಕ್ತಾಯ ಕಂಡು ಒಂದು ಪಂದ್ಯಶ್ರೇಷ್ಠ ಗೌರವದ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಬಹಳ ಶೂತಮೃತ ಹೊಡೆತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಒಂದು ಹಂತದ ಮೊತ್ತವನ್ನು ಕಂಡಂತ ತಂಡ ಅಂತಿಮ ಹಂತದ ಹೋರಾಟದ ಮೊತ್ತವನ್ನು ದಾಖಲಿಸಿದ್ದಾರೆ. 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಪ್ರಸ್ತುತ 7 ಓಟವನ್ನು ದಾಖಲಿಸ್ತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ನಾಗಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ವಿಶಿಷ್ಟತೆ ಆಟ ಅಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ಲೆಗಲ್ ಭಾಗದಲ್ಲಿ ನಿಖಿಲ್ 1 ಓಟವನ್ನು ದಾಖಲಿಸಿಕೊಂಡ್ರು. ತನ್ನ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ, 3 ದಿನಗಳ ಕಾಲದ ಹೋರಾಟದ ಕ್ರೀಡಾಕೂಟ, ಸುಮಾರು 8 ರಿಂದ 10 ದಿನಗಳ ಒಳಭಾಗದಲ್ಲಿ ಒಂದು ಅತ್ಯುತ್ತಮ ಕ್ರೀಡಾಕೂಟವನ್ನು ಸಂಯೋಜಿಸ್ತಾ ಇರ್ತಕ್ಕಂಥ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಈವೆಂಟ್ಸ್ ಬಹಳಷ್ಟು ಅತ್ಯುತ್ತಮ ರೀತಿಯ ಕ್ರೀಡಾಕೂಟವನ್ನು ನಡೆಸ್ತಾ ಇದೆ. ಲ್ಯಾನ್ಸ್ ಹವಲ್ದಾರ್ ಅನೂಪ್ ಪೂಜಾರಿ ಅವರ ಸ್ಮರಣಾರ್ಥವಾಗಿ ಸಾಗ್ತಾ ಇರ್ತಕ್ಕಂಥ ಅವಿಘ್ನ ಸೃಷ್ಟಿ 2026 ಪಂದ್ಯಾಕೂಟ. ರಾಜ್ಯದ ಪ್ರಸಿದ್ಧ 16 ತಂಡಗಳು ಸೆಣಸಾಟವನ್ನು ಮಾಡ್ತಾ ಇರ್ತಕ್ಕಂಥ ಕ್ರೀಡಾಕೂಟ. ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡ ಭಾನುವಾರದ ನಾಳೆ ರಾತ್ರಿ ಪರಿಸ್ಥಿತಿಯಲ್ಲಿ 2,26,000 ರೂಪಾಯಿಗಳ ಜೊತೆಗೆ ಈ ಒಂದು ಪಂದ್ಯಾಕೂಟಗಳ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1,26,000 ರೂಪಾಯಿಗಳ ಜೊತೆಗೆ ಆಕರ್ಷಕವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ಪಡ್ಕೊಳ್ತಾರೆ. ಎಲ್ಲವೂ ಕೂಡ ನಾಳೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಜರುಗುತ್ತೆ. ಹೊಸ ಬೌಲರ್ ಸೂರ್ಯ ಅಡ್ಡ ಎಸೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸಲ್ಮಾನ್ ಆಫ್ ಅವ್ರ ಆಕ್ಷನ್ ಅನ್ನು ಬಳಸ್ತಾ ಇರ್ತಕ್ಕಂಥ ಎಸೆತಗಾರ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 2 ಅಂಕೆಯನ್ನು ಕ್ರಮಿಸ್ತಾ ಇದೆ, 10ಕ್ಕೆ ತಲುಪ್ತಾ ಇದೆ. ಈ ಪಂದ್ಯ 2 ತಂಡಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪಂದ್ಯ. ಅಡ್ಡ ಹೊಡೆತಗಳ ಮಾದರಿ ಹೊಡೆತವನ್ನು ಮತ್ತೆ ದಾಖಲಿಸಿ ಅಕ್ರಾಸ್ ಲೈನ್ ಮೇಲೆ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತ ಪ್ರಯತ್ನವನ್ನು ಈ ಪರಿಸ್ಥಿತಿಯಲ್ಲಿ ನಿಖಿಲ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 11 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಆಟ. ತನ್ನ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಅಡ್ಡ ಹೊಡೆತಗಳ ಮಾತೆ ಅನಿವಾರ್ಯತೆ ಸಂದರ್ಭದಲ್ಲಿ ಓಟಗಳನ್ನು ದಾಖಲಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಈ ಪರಿಸ್ಥಿತಿಯಲ್ಲಿ ಒಂದು ಪಂದ್ಯಾಕೂಟದಲ್ಲಿ 6 ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಂತಹ ತಂಡಗಳು. ನಿನ್ನೆ ದಿನ 4 ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಂತಹ ತಂಡ. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗಡ್ಡೆ ತಂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಎರಡನೇ ತಂಡವಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿತು. ಅದೇ ರೀತಿ ಅಪೂರ್ವ ಚಾಲೆಂಜ್ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ. ಅದೇ ರೀತಿ ಬ್ರಾಹ್ಮಿ ಕಟ್ ಫ್ರೆಂಡ್ಸ್ ಕಾಳವರ ನಿನ್ನೆ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಹಂತಕ್ಕೆ ತೇರ್ಗಡೆಯನ್ನು ಕಂಡಂತಹ ತಂಡಗಳು. ಇವತ್ತು ಶೆಟ್ಟಿ ಅಂಪೈರ್ ಮತ್ತು ರಾಧ್ಯ ಜಾನ್ಸನ್ ಈ 2 ತಂಡಗಳು ಕ್ವಾರ್ಟರ್ ಫೈನಲ್ ಹಂತವನ್ನು ಕಂಡಂತಹ ತಂಡಗಳು.
ಇನ್ನುಳಿದಂತ ಎರಡು ತಂಡಗಳಿಗಾಗಿ ಹೋರಾಟ ಮತ್ತೆ ಜಾರಿಯಲ್ಲಿದೆ ಅಂಕಣದ ಒಳಭಾಗದಲ್ಲಿ. ಇಲ್ಲಿ ಹೋರಾಟದ ಕಡದಲ್ಲಿ ಯಶಸ್ಸನ್ನು ಕಂಡಂತ ಎರಡು ತಂಡಗಳು ಮತ್ತೆ ಮುಂದಿನ ಹಂತದ ತೇರ್ಗಡೆಯನ್ನು ಪಡ್ಕೊಳ್ಳಬಲ್ಲಂತ ಸಾಧ್ಯತೆ ಕೂಡ ನಿಶ್ಚಲವಾಗಿದೆ. ಬೌಂಡ್ರಿಗೆ ಅವಕಾಶಗಳು ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 22 ಓಟಗಳು 49ರ ಟಾರ್ಗೆಟ್ 27 ಓಟಗಳು ಇನ್ನು ಈ ಪರಿಸ್ಥಿತಿಯಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಹೊಸ ನಿಯಮ ನಿಬಂಧನೆಗಳನ್ನು ಅಳವಡಿಸಿಕೊಂಡು ಪಂದ್ಯಾಟವನ್ನು ಕಾಡ್ತಾ ಇರ್ತಕ್ಕಂಥ ಕ್ರೀಡಾಕೂಟ ಈ ಪರಿಸ್ಥಿತಿಯಲ್ಲಿ 3ನೇ ಓವರ್ನ ಚಾಲ್ತಿಯಲ್ಲಿ ಪವರ್ ಸರ್ಚ್ ಹಂತವನ್ನು ಕಾಣ್ತಾ ಇದೆ. ಅಂತಿಮ ಹಂತದ ಗಲ್ಲಿ ಭಾಗದಲ್ಲಿ ಚೆಂಡನ್ನು ತಳ್ಳುವಂತಹ ಸುಂದರತೆ ಆಟ. ಓಟೋಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 23ಕ್ಕೆ ತಲುಪ್ತಾ ಇದೆ. ಸಮಯದಿಂದ ಸಮಯಕ್ಕೆ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಟೆನ್ನಿಸ್ ಬಾಲ್ ಕ್ರಿಕೆಟ್ ರಣಾಂಗಣ ಬಹಳಷ್ಟು ದಾಖಲೆಗಳನ್ನು ಬರೀತಾ ಇದೆ. ಆ ದಾಖಲೆಗಳ ಒಂದು ಯಶಸ್ಸಿನ ಬೆನ್ನ ಹಿಂದೆ ಈ ಕ್ರೀಡಾಕೂಟ ಕೂಡ ಒಂದು ಕ್ಷಿಪ್ರಗತಿಯ ಕಾರ್ಯಾಚರಣೆ ಕಂಡಂತ ಒಂದು ಕ್ರೀಡಾಕೂಟ. ಕೇವಲ 8ರಿಂದ 10 ದಿನಗಳ ಒಳಭಾಗದಲ್ಲಿ ಒಂದು ಅತ್ಯುತ್ತಮ ಕ್ರೀಡಾಕೂಟವನ್ನು ಆಯೋಜಿಸುವ ನಿಟ್ಟಿನಲ್ಲಿ ಈ ಪರಿಸರದ 2 ಸಂಸ್ಥೆಗಳು ಒಂದು ಹೋರಾಟದ ಪ್ರದರ್ಶನವನ್ನೇ ಕಂಡಿದ್ದಾರೆ. ಒಂದೆಡೆ ಗೆಳೆಯರ ಬೆಳಗ ಬೀಚಾಡಿ ಒಂದೆಡೆ ಆದ್ರೆ ಅಲ್ಲುಕ್ ಇವೆಂಟ್ಸ್ ಮತ್ತೊಂದೆಡೆ. ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟು 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದೆ. ಇಲ್ಲಿ 6 ಓಟಗಳು. ಇಲ್ಲಿ ಪವರ್ ಸರ್ಜ್ ಹಂತದಲ್ಲಿ ದಾಖಲಿಸಬಲ್ಲಂತಹ ಪ್ರತಿ 4 ಓಟಗಳು 6 ಓಟಗಳ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಕೂಡ ತಂಡ ಮೊತ್ತ 31. ಕೇವಲ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳಷ್ಟು ಯುವ ಆಟಗಾರರನ್ನು ನೆಚ್ಚಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರತಕ್ಕಂಥ ಯಶ್ಟಾರ್ ವಕ್ವಾಡಿಯ ತಂಡ. ಬೆಳಗಿನ ಅವಧಿಯ ಮೊದಲ ಪಂದ್ಯ ಶೆಟ್ಟಿ ಅಂಪೈರ್ ವಿರುದ್ಧವಾಗಿ ವೀರೋಚಿತ ಪರಾಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಇಲ್ಲಿ ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇದೆ. ಬಹಳಷ್ಟು ಅಪರೂಪಕ್ಕೊಮ್ಮೆಗೆ ಈ ರೀತಿ ಗತಿಸಬಲ್ಲಂತ ಪ್ರಸಂಗ. ಇಲ್ಲಿ ನೋಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹಳಷ್ಟು ತೀವ್ರತ ಹೊಡೆತ ಮತ್ತೆ ಅಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತಂಡ ಮೊತ್ತ 34. ಪವರ್ ಸರ್ಜ್ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ 34 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಸುಲಭ ಜಯಕ್ಕಾಗಿ ಕೇವಲ 15 ಓಟಗಳು ಬರಬೇಕಾಗಿದೆ. ಯಾವುದೇ ಲೆಕ್ಕಾಚಾರ ಮಾಡಿದ್ರು ಕೂಡ 20 ಓಟಗಳನ್ನು ಸ್ಟ್ರೈಕ್ ರೋಟೇಟ್ ಮಾಡಿದ್ರು ಕೂಡ ಸುಲಭವಾಗಿ ಜಯವನ್ನು ದಾಖಲಿಸಬಲ್ಲಂತ ಒಂದು ಪಂದ್ಯ. ಆದ್ರೆ ಕ್ರಿಕೆಟ್ ಅದೃಷ್ಟದಾಟ. ಇಲ್ಲಿ ಭವಿಷ್ಯ ಜ್ಯೋತಿಷ್ಯ ಹೇಳಿದ್ರೆ ಮೂರ್ಖತನ ಆಗುತ್ತೆ. ಪ್ರಸ್ತುತ ಪಂದ್ಯ ವೀಕ್ಷಣೆಯಲ್ಲಿ ಬಹಳಷ್ಟು ಪುಟಾಣಿಗಳು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಒಂದು ಆಕರ್ಷಕ ಬಣ್ಣದ ಗ್ಯಾಲರಿ ವ್ಯವಸ್ಥೆಯನ್ನು ಕೂಡ ಪ್ರೇಕ್ಷಕರಿಗಾಗಿ ಒಂದು ಕ್ರೀಡಾಕೂಟದಲ್ಲಿ ಸಜ್ಜುಗೊಳಿಸಲಾಗಿದೆ. ಒಂದು ಅತ್ಯುತ್ತಮ ಚೌಕಟ್ಟಿನ ಅಡಿಪಾಯವನ್ನು ಹಾಕಿಕೊಂಡು ಅತ್ಯುತ್ತಮ ರೀತಿಯ ಕ್ರೀಡಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಕ್ರೀಡಾಕೂಟ. 1 ಓಟಗಳ ಸೇರ್ಪಡೆ ಹಂಸ 1 ಓಟಕ್ಕೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 35ಕ್ಕೆ ತಲುಪ್ತಾ ಇದೆ. 14ರ ಅನಿವಾರ್ಯತೆ. ಬಹಳ ಶುದ್ಧ ಹೊಡೆತ
ಈಗಾಗಲೇ ಗೋಪಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಶೆಟ್ಟಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬಹಳಷ್ಟು ಆತ್ಮೀಯವಾಗಿ ಹೃದಯ ಸ್ಪರ್ಶಿಯಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸರ್, ತಮಗಿದು ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶಾನಾಡಿಯ ಮಧ್ಯಮಗಳಾಗಿರ್ತಕ್ಕಂಥ ಶ್ರೀಯುತ ಸಂಪತ್ ಶೆಟ್ಟಿ ಅವರು ಕೂಡ ಈಗಾಗಲೇ ಆಗಮಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಬಹಳಷ್ಟು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಬನ್ನಿ ಸರ್, ತಮಗಿದು ಆತ್ಮೀಯ ಆದರಣೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ ಈ ನಮ್ಮ ಕಾರ್ಯಕ್ರಮಕ್ಕಾಗಿ. ಬಹಳಷ್ಟು ಕ್ರೀಡಾದಾನಿಗಳ ಪ್ರೋತ್ಸಾಹ ಸಹಕಾರವನ್ನು ಅತ್ಯುತ್ತಮ ರೀತಿಯ ಕ್ರೀಡಾಕೂಟ ಹೊಸ ಆಟಗಾರ ಪ್ರಜ್ವಲ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ ಡಾಟ್ ಬಾಲ್ ಸೇರ್ಪಡೆ. ಪಂದ್ಯಾಟದ ಎರಡು ಪ್ರಮುಖ ಬೌಲಿಂಗ್ ಎಂಡ್ಗಳು ನಿನ್ನೆ ಬೆಳಗಿನ ಅವಧಿಯಿಂದಲೇ ಕಾರ್ಯನಿರ್ವಹಣೆ ಕಾಣ್ತಾ ಇದೆ. ಒಂದೆಡೆ ಪುಣೆ ಗೇಟ್ ಪುನದ ಕಾರ್ತಿಕ್ ಪೂಜಾರಿ ಅವರೊಂದು ಒಂದು ಕಟ್ಔಟ್ ಆಗಿದ್ರೆ, ಮತ್ತೊಂದೆಡೆಯಲ್ಲಿ ಎನ್ ಲೋಕೇಶ್ ಸೃಷ್ಟಿ ಸಮೂಹ ಸಂಸ್ಥೆಗಳು ಎರಡು ಬೌಲಿಂಗ್ ಎಂಡ್ಗಳು ಫೈನಲ್ ಹೋರಾಟದವರೆಗೆ ಕಾರ್ಯನಿರ್ವಹಣೆ ಕಾಣ್ತಾ ಇರ್ತಕ್ಕಂಥ ಎರಡು ಬೌಲಿಂಗ್ ಎಂಡ್ಗಳು. ಬೇರೊಬ್ಬರು ದಾಖಲಾತರ ಕಾಣಬಲ್ಲಂತಹ ಪ್ರಯತ್ನ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಹಂತಲ ದಾಖಲಾತಿ ಕಾಣುತ್ತೆ ಅಂತ ನೋಡಬೇಕಾಗಿದೆ. ಬಹಳಷ್ಟು ಮಂದಿ ಗಣ್ಯ ವ್ಯಕ್ತಿಗಳು ಉಪಸ್ಥಿತಿಯ ಮುಖಾಂತರವಾಗಿ ಇನ್ನು ಕೆಲವು ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮದ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ತನ್ಮಧ್ಯೆ ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ವೈಶಾರ್ ವಕ್ವಾಡಿಯ ತಂಡ ಹೊಸ ಆಟಗಾರ ಕಾರ್ತಿಕ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಒಂಬತ್ತು ಓಟಗಳ ಅನಿವಾರ್ಯತೆ. ಅಡ್ಡ ಹೊಡೆತಗಳ ಮಾದರಿ ಹೊಡೆತಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಮೊತ್ತ ಕೂಡ 39ಕ್ಕೆ ತಲುಪ್ತಾ ಇದೆ. 41ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ.
ಬಹಳಷ್ಟು ಸಂದರ್ಭ ಹೊಡೆತ ಅಕ್ಷಕ ವರ್ಷ ಭಾಗದಲ್ಲಿ ಮಾತ್ರ 4 ಓಟಗಳ ಸೇರ್ಪಡೆ ತಡಬತ್ತ 45ಕ್ಕೆ ತಲುಪ್ತಾ ಇದೆ. ಮತ್ತೆ 20 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. 1 ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 46 ಓಟಗಳು. ಕೇವಲ 3 ಓಟಗಳು ಬರಬೇಕಾಗಿದೆ ಸುಲಭ ಜಯಕ್ಕಾಗಿ. ಮೂರು ದಿನಗಳ ಕಾಲದ ಕ್ರೀಡಾಕೂಟದ ಒಂದು ಆಕರ್ಷಕ ವರ್ಣರಂಜಿತವಾಗಿರ್ತಕ್ಕಂಥ ಉದ್ಘಾಟನಾ ಸಮಾರಂಭ ನಿನ್ನೆ ಬೆಳಗಿನ ಮೊದಲ ಸಾಂಕೇತಿಕ ಉದ್ಘಾಟನಾ ಕಣಗಳ ಮುಖಾಂತರವಾಗಿ ಆರಂಭ ಕಂಡಂತ ಕ್ರೀಡಾಕೂಟ ಇವತ್ತು ಇವಾಗ ಸಂಜೆಯ ಪರಿಸ್ಥಿತಿಯಲ್ಲಿ ಒಂದು ಅತ್ಯಾಕರ್ಷಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ.